ಲಾ 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 ಲಾ. ಬೇಗ ಬೇಗ ಬೆಳಿ ನೀನು, ಬೇಗ ಬೇಗ ನಾನು ನಿನ್ನ ಪುಟ್ಟ ಪುಟ್ಟ ಹೂ ನೋಡಬೇಕು. ಓ ಗುರು, ನನಗೆ ಎಲ್ಲೆಲ್ಲೂ ಕಾಣಿಸ್ತಿಲ್ಲ ಹಾವು. ಈ ಗಾರ್ಡನ್ ನಲ್ಲಿದೆ ಎಷ್ಟೊಂದು ಹೂವು. ಹೊಡಿ ಚಪ್ಪಾಳೆ. ನೀವು ನನ್ನ ಹೂದೋಟವನ್ನು ಹೊಗಳಿದ್ರಿ, ನನಗೆ ಬಹಳ ಖುಷಿ ಆಯ್ತು. ನಿಮ್ಮ ಗಾರ್ಡನ್ ನಿಜಕ್ಕೂ ಬಹಳ ಚೆನ್ನಾಗಿದೆ. ವರ್ಷಗಳ ಪರಿಶ್ರಮ ಇದೆ. ಇವು ಗಿಡಗಳೆಲ್ಲ ನನ್ನ ಮಕ್ಕಳು. ಓಹೋ, ನಿಮ್ಮನ್ನ ಭೇಟಿಯಾಗಿ ಹೃದಯ ಹಸಿರು ಹಸಿರು ಆಯ್ತು. ಹೊಡಿ ಚಪ್ಪಾಳೆ. ಬಿತ್ತು 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 ಅರಿಗಿರು. ಓಯ್, ಓ ಹಗಲಿರುತ್ತೆ ಬೆಳಕು, ರಾತ್ರಿ ಎಲ್ಲ ಕತ್ಲು. ಈಗಷ್ಟೇ ಇಲ್ಲಿ ಇಷ್ಟೊಂದು ಹೂಗಳಿದ್ವು, ಈಗ ಹೂದೋಟವೇ ಖಾಲಿ. ಹೊಡಿ ಚಪ್ಪಾಳೆ, ಹೊಡಿ ಚಪ್ಪಾಳೆ. ಶಾಂತನಾಗು ಶಾಂತನಾಗು, ನಾನು ಉದಾಹರಣೆ ಕೊಟ್ಟಿದ್ದೆ. ನನಗ್ ಗೊತ್ತು ಈ ಎರಡೂ ಬೆಕ್ಕುಗಳು ತುಂಟ ಬೆಕ್ಕುಗಳು ಅಂತ. ಒಂದು ವಿಚಾರ ಗೊತ್ತಾಗ್ತಿಲ್ಲ, ಇವ್ರಿಗೆ ಕಾರಿಂದ ಸಿಕ್ತು. ಅದೇ ಇದರಲ್ಲೇನೋ ಮೋಸ ಇದೆ. ನನ್ನ ಗಿಡಗಳ ನಾಶಕ್ಕೆ ಪ್ರತೀಕಾರ ನಾನು ಮಾಡೇ ಮಾಡ್ತೀನಿ. ಎರಡು ಬೆಕ್ಕುಗಳಿಗೂ ಇದಕ್ಕಾಗಿ ಬೆಲೆ ತರಬೇಕಾಗತ್ತೆ. ಏನು ನೀನು ನನ್ನನ್ನ ಈ ಬೆಕ್ಕುಗಳ ಬಳಿಗೆ ಕರ್ಕೊಂಡು ಹೋಗ್ತೀಯಾ? ಇದು ಹನಿಬನಿ ಮನೆಯ? ಅವರೇ ಇವರು. ರೂಪ ಬದಲಾಯಿಸಿ ಪೆದ್ರನ್ನಾಗಿ ಮಾಡ್ತಿದ್ರು. ಈಗ ಜೈಲಿನ ಊಟ ತಿನ್ಬೇಕಾಗತ್ತೆ ಮಕ್ಕಳೇ. ಇವನು ಒಬ್ಬನೇ ತಿನ್ನಲ್ಲ, ನಾನು ಕೂಡ ತಿಂತೀನಿ. ಅಲ್ಲಿ ಮೆನು ಏನೇನಿರುತ್ತೆ? ವಾವ್, ಹೈ. ನಿನ್ನನ್ನು ನಾನು ಹಾಗೆ ಕರ್ಕೊಂಡು ಹೋಗ್ತಿದ್ದೆ. ನೀನೇ ಸ್ವತಃ ಒಪ್ಕೊಂಡೆ ನಿನ್ನ ತಪ್ಪನ್ನ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್. ನಿಲ್ಲಿ, ಇದೇನು ಹೇಳ್ತಿದ್ದೀರಿ ನೀವು? ತಮ್ಮ ಬಟ್ಟೆಗಳನ್ನು ನೇತು ಹಾಕಕ್ಕೆ ಬೇಕು ಹ್ಯಾಂಗರ್. ಇಂದು ಈ ಎರಡು ಬೆಕ್ಕುಗಳ ಕತೆ ಮುಗಿಯಿತು. ಈ ಅಣ್ಣವ್ರಿಗೆ ಹೆಚ್ಚಿದೆ ಈಗ ಆಂಗರ್. ಹೊಡಿ ಚಪ್ಪಾಳೆ. ಇವರೇ, ಲೆಟ್ ಮಿ ಇಂಟ್ರೊಡ್ಯೂಸ್. ಈಗ ಪರಿಚಯ ಗಿರಿಚಯ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗುತ್ತೆ ಮಕ್ಕಳೇ. ನಿಮ್ಮ ಈ ಎರಡು ಬೆಕ್ಕುಗಳು ನನ್ನ ಇಡೀ ಹೂದೋಟವನ್ನೇ ಹಾಳು ಮಾಡಿದೆ. ಈಗ ಪೊಲೀಸರು ಇವರ ರೂಪವನ್ನೇ ಕೆಡಿಸ್ತಾರೆ. ಬೇಡ, ನಿಲ್ಲಿ, ನಿಮ್ಗೆ ತಪ್ಪು ಕಲ್ಪನೆ ಆಗಿದೆ. ನೀವೇನು ಕಾಳಜಿ ಮಾಡಬೇಡಿ ಮೇಡಮ್, ಹನಿಬನಿ ಏನು ಮಾಡಿಲ್ಲ. ಹಾ, ಬನ್ನಿ ಅವರನ್ನು ಠಾಣೆಯಿಂದ ಬಿಡಿಸಿ ತರೋಣ, ತಿಳಿಯುತ್ತಾ? ಏನ್ ಮಾಡ್ತಿದ್ದಿ ತಮ್ಮ? ಹೊಸ ಠಾಣೆ ಇದು. ಆಫೀಸರ್ ಈಗ ಬರ್ತಾರೆ. ಹಲೋ ಸರ್, ಐ ಆಮ್ ಬನ್ನಿ. ಹೆಲೋ ಬನ್ನಿ, ನೈಸ್ ಮೀಟಿಂಗ್ ಯು. ಹಲೋ ಸರ್, ಐ ಆಮ್ ಹನಿ. ಓ, ಹೆಲೋ ಹನಿ. ಅರೇ ವಾ, ಹನಿ ಬನ್ನಿ, ಎಂತಹ ಹೆಸರು, ವಂಡರ್ಫುಲ್. ಸರ್, ಇವರಿಬ್ರು ಬಹಳ ಮುಗ್ಧ ಬೆಕ್ಕುಗಳು ಕಾಣಿಸ್ತವೆ. ನೋಡಿದ್ರಾ, ಸರ್ಗೆ ಬೆಕ್ಕುಗಳ ಮುಗ್ಧತೆ ಬಗ್ಗೆ ಒಳ್ಳೆ ಗುರುತು ಇದೆ. ಸರ್, ನಿಮ್ಮ ಈ ಪೊಲೀಸ್ ಸ್ಟೇಷನ್ ಹೊಸದರಾಗೆ ಕಾಣ್ತಿದೆ. ಈಶ್, ಹಾ, ಖಂಡಿತ ಹೊಸದು. ಗೋಡೆಯಿಂದ ಗೇಟ್ ತನಕ ಎಲ್ಲವೂ ಹೊಸದು. ಆದ್ರೆ ಕಾಯ್ತಾ ಇರೋದು ರಿಬ್ಬನ್ ಕಟ್ ಮಾಡೋರನ್ನ. ಪರವಾಗಿಲ್ಲ, ನಾನು ಕಟ್ ಮಾಡ್ತೀನಿ ರಿಬ್ಬನ್. ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಸೆಲೆಬ್ರಿಟಿ ನಾನೇ ತಾನೆ? ನಾನು ಕತ್ತರಿಸಿನಿ ರಿಬ್ಬನ್. ನಾನು ಬನ್ನಿಗಿಂತ ದೊಡ್ಡವನು. ಈಶ್, ಅರೆ, ನನಗೆ ಈ ಜೈಲಿನ ಉದ್ಘಾಟನೆಗೆ ಕಳ್ಳರು ಕದಿಮರು ಡಕಾಯತರಿಗಾಗಿ ಹುಡುಕ್ತಿದ್ದೀನಿ. ಅವರಿಂದ ರಿಬ್ಬನ್ ಕಟ್ ಮಾಡಿಸಿ ಜೈಲ್ ಒಳಗೆ ಹಾಕ್ಬಿಡ್ತೀನಿ. ಇದು ತಗೋ ಬನ್ನಿ. ಹಾಗಾದ್ರೆ ನೀನೇ ಕತ್ತರಿಸು ರಿಬ್ಬನ್. ಬೇಡ ಹನಿ, ನಿನ್ನಿಂದ ನಿನ್ನ ಅಧಿಕಾರ ಹೇಗೆ ಕಸಿಯಲಿ? ತಗೋ, ನೀನೇ ಕತ್ತರಿಸು, ನೀನೇ ಕತ್ತರಿಸು. ಬೇಡ 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 ಬೇಡ. ಈಶ್, ನನಗೆ ನಿಜವಾದ ಅಪರಾಧಿ ಬೇಕು. ಸರಿ 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 ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾವು ಬರ್ತೀವಿ.
ಅರೇ ಇವರೇ ನಿಜವಾದ ಅಪರಾಧಿಗಳು. ಅದಕ್ಕಾಗಿಯೇ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ಇವರಿಬ್ರು ನನ್ನ ಸುಂದರವಾದ ಹೂದೋಟವನ್ನ ಹಾಳು ಮಾಡಿದ್ರು. ನನ್ನ ಪುಟ್ಟ ಪುಟ್ಟ ಮುದ್ದು ಗಿಡಗಳನ್ನ ನಾಶ ಮಾಡಿದ್ರು ಇವರು. ಯಾರ ಕೆಲಸ ಇದು? ನನಗೇನು ಗೊತ್ತು ಸರ್, ನಾನು ಕಾರು ಬಿಡಿ ಇವತ್ತಿನ ತನಕ ಸ್ಕೂಟರ್ ಕೂಡ ಓಡಿಸಿಲ್ಲ. ಸರ್ ನಾನು ಯಾವತ್ತೂ ನನ್ನ ಕಾಲಲ್ಲೂ ನಡೆಯಲ್ಲ. ನನ್ನ ಮುಖ ನೋಡಿ ಅಪರಾಧಿ ಹಾಗೆ ಕಾಣಿಸ್ತೀನಾ? ಇಲ್ಲ, ನೀನು ಗಿಡ ನಾಶ ಮಾಡಿದ. ಇಲ್ಲ ಸರ್, ನೀವು ಇವನ ಮಾತನ್ನು ನಂಬೇಡಿ. ಇವನು ಬರೇ ಸುಳ್ಳ. ನನ್ನ ಮುಖ ನೋಡಿ, ನಾನು ಹಾಗೆ ಮಾಡ್ತೀನಾ? ಇಲ್ಲ, ಆದ್ರೆ ಗಿಡಗಳು ನಾಶ ಆಗಿವೆಯಲ್ಲ. ಸರ್ ಬೇರೆ ಯಾರೋ ಮಾಡಿರ್ಬೇಕು, ಬೇರೆ ಯಾರೋ. ಇವರೇ ನಾಶ ಮಾಡಿದ್ದು ಸರ್. ನಿಮ್ಮನ್ನ ಮೂರ್ಖರನ್ನಾಗಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ನೀವು ಸ್ಮಾರ್ಟ್ ಇದ್ದೀರಿ, ಪೆದ್ದರಾಗೋದಿಲ್ಲ. ಎಸ್, ಈ ಇಬ್ಬರನ್ನು ಜೈಲಿಗೆ ಹಾಕಿ ಕಂಬಿ ಎಣಿಸ್ತೀನಿ. FIR ಬರೀರಿ, ಇವರ FIR. ಇವನ ವಿರುದ್ಧ ಬರೀರಿ FIR. ಇವನ ವಿರುದ್ಧ ಅಲ್ಲ, ಇವನ ವಿರುದ್ಧ. ಇವನ ವಿರುದ್ಧ ಅಲ್ಲ, ಇವನ ವಿರುದ್ಧ. ಈಶ್, ಎಲ್ಲಿದೆ ನನ್ನ ಕೋಲು? ಎಲ್ಲಿದೆ? ತಗೊಳ್ಳಿ ಸರ್, ನಿಮ್ಮ ಕೋಲು. ಆ, ಅರೆ ಇದೇನು ಮಾಡ್ತಿದ್ಯಾ? ಅವರು ಕೇಳಿದ್ರು, ನಾನು ಕೊಟ್ಟೆ. ಅರೆ ಕತ್ತೆ, ಅವನ್ ನಮಗೆ ಹೊಡೆಯೋದಕ್ಕಾಗಿ ಕೇಳ್ತಿದ್ದ. ಈಗ ಇಲ್ಲೇನು ಮಾಡ್ತಿದ್ದಿ? ಹೊಡು. ಆ, ಹಿಡ್ಕೊಳ್ಳಿ ಆ ಇಬ್ರನ್ನ. ಈಶ್, ಇಬ್ರನ್ನು ಒಳಗೆ ಹಾಕಿ. ನನ್ನ ಗಿಡಗಳನ್ನ ನಾಶ ಮಾಡಿದ್ರಿ. ಈಗ ಜೈಲಿನಲ್ಲಿ ತಿರುಗಿಸಿ ಬೀಸಕಲ್ಲು. ಗಾಬರಿ ಆಗ್ಬೇಡ, ಬನ್ನಿ, ಇಲ್ಲಿ ಬೀಸುವ ಕಲ್ಲು ಇಲ್ಲ. ಬೆಳಿಗ್ಗೆ ಬಿಸಿಲು ಬಂದಾಗ ಇರುತ್ತೆ ಕಾವು, ನನಗೆ ಬೇಕು ಮಾವು. ಹುಡಿ ಚಪ್ಪಾಳೆ, ಹುಡಿ ಚಪ್ಪಾಳೆ. ಅಯ್ಯ ಗುರುಗುರು, ಬಿದ್ದು 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 ಬಿದ್ದು. ಅಣ್ಣವ್ರಿ, ಎಕ್ಸ್ಟ್ರಾ ಪ್ಯಾರಾಚೂಟ್ ಇದೆಯಾ? ಗಾಳಿಯಲ್ಲಿ ಭಿಕ್ಷುಕರ, ಅರೆ ಮುಂದೆ ಹೋಗಪ್ಪ, ಮುಂದೆ ಹೋಗೋ. ಗುರು, ಬಿದ್ದೆ 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 ಬಿದ್ದೆ. ಗುರು 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 ಗುರು. ಐತಮ್ಮ, ಹಸುವಿನ ಹಾಲುಂಡಿರ, ಎಮ್ಮೆಯ ಮೊಸರುಂಡಿರ. ಕೋತಿಗಳೇ, ನೀವು ಜೈಲಿನಿಂದ ತಪ್ಪಿಸ್ಕೊಂಡ್ರ? ಹೊಡಿ ಚಪ್ಪಾಳೆ, ಹೊಡಿ ಚಪ್ಪಾಳೆ. ನಾವು ಮತ್ತೆ ಜೈಲ್. ಯಾರು ನೀನು? ಚಳಿಯಲ್ಲಿ ಬಿಳುಪಾಗುತ್ತೆ, ಸೆಕೆಯಲ್ಲಿ ಕರಗಾಗುತ್ತೆ ಮೈ ಬಣ್ಣ. ಮಕ್ಕಳೇ ನನ್ನ ಮರ್ತರ, ನಾನು ಮಿಸ್ಟರ್ ಖನ್ನ. ಹೊಡಿ ಚಪ್ಪಾಳೆ. ಐ ಆಮ್ ರೆಕ್ಸ್. ಐ ಆಮ್ ಮ್ಯಾಕ್ಸ್. ನಾವು ಈ ನಗರದ ಶ್ರೀಮಂತ ಮಿಸ್ಟರ್ ಕಪೂರ್ರ ಬೆಕ್ಕು, ತಿಳಿತಾ? ಈಗ ಹೊರಡು ಇಲ್ಲಿಂದ. ಗುರು, ಅಂದ್ರೆ ಇದರತ್ತು ಹನಿ ಬನಿ ಪಾಪ. ಈಗ ನೋಡಿರಿ, ನಾನು ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡೇ ಹೋಗ್ತೀನಿ. ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅವ್ರು ಅನುಭವಿಸ್ತಿದ್ದಾರೆ. ಬಿಡು ಬಿಡು, ನಮ್ಮನ್ನ ಬಿಡು. ನೀವು ನನ್ನ ಮಾತನ್ನ ನಂಬಿ. ಈಶ್, ನಂಬೋದು ನಾನು ಬರೀ ಸಬೂತನ್ನೇ ಮೇಡಮ್. ಟೈಮ್ ವೇಸ್ಟ್ ಮಾಡಬೇಡಿ. ಈಗಷ್ಟೇ ಕಮಿಷನರ್ ಸಾಹೇಬರು ಬರ್ತಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಮೊದಲ ದಿನವೇ ಅಪರಾಧಿನ ಹಿಡಿದಕ್ಕೆ ನನಗೆ ಅವಾರ್ಡ್ ಕೊಡ್ತಾರೆ. ಈಗ ನಾವು ಎಲ್ಲಿಂದ ತರುವುದು ಸಬೂತ್? ಇವರು ಇನ್ನೋಸೆಂಟ್, ನಿರಪರಾಧಿಗಳು ಅಂತ. ಇವರಿಬ್ರು ಆ ದಿನ ನಮ್ ಜೊತೆ ಮನೆಯಲ್ಲೇ ಇದ್ರು. ಎನಿ ಡೌಟ್? ಈಶ್, ಡೌಟ್ ಇಲ್ಲ, ನಂಬ್ತೀನಿ. ಇವರನ್ನ ಬಿಡಲಾರೆ. ಇವರು ಮೊದಲ ಆರೋಪಿಗಳು ನನ್ನ ಠಾಣೆಯಲ್ಲಿ. ಸ್ಕೂಟರ್ಗಿರುತ್ತೆ 2 ಚಕ್ರ, ಕಾರಿಗಿರುತ್ತೆ 4 ಚಕ್ರಗಳು. ಇನ್ಸ್ಪೆಕ್ಟರ್ ಸಾಹೇಬ್ರೇ, ಇಲ್ಲಿದ್ದಾರೆ ನಿಜವಾದ ಅಪರಾಧಿಗಳು. ಈಶ್, ಡುಪ್ಲಿಕೇಟ್ಸ್. ಹೊಡೀರಿ ಚಪ್ಪಾಳೆ. ತಮ್ಮ ಆಟಿಕೆ ನೋಡಿ ಮಕ್ಕಳು ಖುಷಿ ಪಡ್ತಾರೆ. ನೋಡಿ, ಇವರೇ ಆ ಅಪರಾಧಿಗಳು, ಗಿಡಗಳನ್ನ ನಾಶ ಮಾಡ್ತಾರೆ. ಹೊಡಿ ಚಪ್ಪಾಳೆ. ಈಶ್, ನಿಜವಾದ ಅಪರಾಧಿಗಳು ಇವರಲ್ಲ, ಇವರು. ಅವರನ್ನು ಬಿಟ್ಬಿಡು.
ಮೇಡಮ್ 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 ಈಶ್ ಓ ಅಯ್ಯಯ್ಯೋ ಒಳಗೆ ಹಾಕಿ ಇಬ್ರನ್ನು. ಬದ್ಮಾಶ್ ರೆಕ್ಸ್ ಮತ್ತು ಮೆಕ್ಸ್ ನ ಆಟ ಮುಗೀತು. ತಮ್ಮ ಈ ಠಾಣೆಯಂತೂ ಸಂಪೂರ್ಣ ನಾಶವಾಯ್ತು. ಹೊಡಿ ಚಪ್ಪಳ.